3 ದಿನಗಳಿಂದ ಹಳ್ಳಿಯಿಂದ ದಿಲ್ಲಿವರೆಗೂ ಸಿಎಂ ಕುರ್ಚಿಯದ್ದೇ ಸದ್ದು. ಎಸ್, ಹಳ್ಳಿಯಿಂದ ದಿಲ್ಲಿವರೆಗೂ ಸಿಎಂ ಕುರ್ಚಿಯದ್ದೇ ಈಗ ಎಲ್ಲ ಕಡೆ ಚರ್ಚೆಗೊಳಗಾಗ್ತಾ ಇದೆ. ಸಿದ್ದರಾಮಯ್ಯ, ಡಿಕೆಶಿ ಈ ಇಬ್ಬರಲ್ಲಿ ಯಾರು ಸಿಎಂ ಆಗ್ತಾರೆ, ಕರುನಾಡಿನ ಮುಖ್ಯಮಂತ್ರಿ ಯಾರು ಅನ್ನೋ ಚರ್ಚೆ ಕಳೆದ 3 ದಿನಗಳಿಂದ ರಾಜ್ಯದಲ್ಲಿ ನಡೀತಾ ಇದೆ. ಇನ್ನೊಂದು ಕಡೆ ಡಿಕೆಶಿಗೆ ಗದ್ದುಗೆ ನೀಡಲಿ ಅಂತ ಬಿಜೆಪಿ ನಾಯಕರು ತಮ್ಮ ಆಶಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಗದ್ದುಗೆ ಬಿಡ್ಲಿ ಅನ್ನೋ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಬಿಜೆಪಿ ನಾಯಕರು. ಡಿಕೆಶಿನೇ ಮುಖ್ಯಮಂತ್ರಿ ಆದ್ರೆ ಒಳ್ಳೇದು ಅನ್ನೋ ಮನಸ್ಥಿತಿಯನ್ನ ಹೊಂದಿದ್ದಾರೆ ಬಿಜೆಪಿ ನಾಯಕರು. ಇಲ್ಲಿ ಪ್ರಶ್ನೆ ಬರುತ್ತೆ, ಯಾಕೆ ಬಿಜೆಪಿ ನಾಯಕರು ಡಿಕೆಶಿನೇ ಸಿಎಂ ಆಗ್ಲಿ ಅಂತ ಹೇಳ್ತಾ ಇರೋದ್ರ ಹಿಂದೆ ಏನು ಹುನ್ನಾರಗಳು ನಡೆಸ್ತಿದ್ದಾರೆ ಅನ್ನೋದು ಬಹು ಮುಖ್ಯವಾದಂತಹ ಪಾಯಿಂಟ್ಗಳಿದು. ಎಸ್, ಈಗ ಕಳೆದ 3 ದಿನಗಳಿಂದ ಎಲ್ರಿಗೂ ಕೂಡ ಗೊತ್ತು ಸಿಎಂ ಯಾರು, ಡಿಕೆಶಿನ ಸಿದ್ದುನ ಡಿಕೆಶಿನ ಅನ್ನೋ ಚರ್ಚೆ ನಡುವೆ ಇನ್ನೊಂದು ಕಡೆ ಬಿಜೆಪಿ ನಾಯಕರ ಅಭಿಪ್ರಾಯವನ್ನ ಪಡೆದುಕೊಂಡಾಗ ಬಿಜೆಪಿ ನಾಯಕರು ಬಹುತೇಕರು ಹೇಳ್ತಾ ಇರೋದಿಷ್ಟೇ, ಡಿಕೆಶಿನೇ ಮುಂದಿನ ಸಿಎಂ ಆಗ್ಲಿ, ಸಿದ್ದರಾಮಯ್ಯ ಸಿಎಂ ಆಗುವ ವಿಶ್ವಾಸವನ್ನ ಅವರು ಹಿಂದಕ್ಕೆ ತೆಗೆದುಕೊಳ್ಬೇಕು, ಸಿದ್ದರಾಮಯ್ಯ ಬೇಡ, ಸಿದ್ದರಾಮಯ್ಯ ಸಿಎಂ ಗದ್ದುಗೆ ಏರೋದು ಬೇಡ, ಡಿಕೆಶಿ ಮುಂದಿನ ಸಿಎಂ ಆಗಲಿ ಅಂತ ಬಿಜೆಪಿ ನಾಯಕರು ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಸೊ ಯಾಕೆ ಈ ರೀತಿ ಹೇಳ್ತಿದ್ದಾರೆ ಬಿಜೆಪಿ ನಾಯಕರ ಈ ಸ್ಟೇಟ್ಮೆಂಟ್ ನ ಹಿಂದೆ ಇರುವಂತಹ ಹುನ್ನಾರಗಳಾದ್ರೂ ಏನೇನು ಅನ್ನೋದನ್ನ ನಾವು ಇಲ್ಲಿ ಒಂದೊಂದೇ ಚರ್ಚಿಸ್ತಾ ಹೋಗೋಣ. ನಿಮ್ಮ ಜಿ ಕನ್ನಡ ನ್ಯೂಸ್ ಪಿನ್ ಟು ಪಿನ್ ಮಾಹಿತಿಯನ್ನ ತಿಳಿಸುತ್ತೆ. ಸೊ ಇದರ ಹಿಂದೆ ನಡೀತಾ ಇರುವಂತಹ ಕುತಂತ್ರಗಳೇನು, ರಣತಂತ್ರಗಳು ಏನು ಅನ್ನೋದನ್ನ ಕೂಡ ನಾವು ನಿಮಗೆ ತಿಳಿಸ್ತಾ ಹೋಗ್ತೀವಿ. ರಾಜ್ಯದ ಜನರು ಕೂಡ ಮುಂದಿನ ಸಿಎಂ ಸಿದ್ದರಾಮಯ್ಯನವರೇ ಆಗ್ಲಿ ಅಂತ ಹೇಳ್ತಾ ಇರುವಾಗ, ಬಹುತೇಕ ಕಾಂಗ್ರೆಸ್ ಶಾಸಕರು ಕೂಡ ಮುಂದಿನ ಸಿಎಂ ಸಿದ್ದರಾಮಯ್ಯನವರೇ ಆಗ್ಲಿ ಅಂತ ಹೇಳ್ತಾ ಇರುವಾಗ, ಬಿಜೆಪಿ ನಾಯಕರು ಮಾತ್ರ ಡಿಕೆಶಿ ಆಗ್ಲಿ ಅಂತ ಯಾಕೆ ಹೇಳ್ತಿದ್ದಾರೆ ಅಂತ ನೋಡೋಣ. ಡಿಕೆಶಿ ಮೇಲೆ ಈಗಾಗಲೇ ಸಾಕಷ್ಟು ಕೇಸ್ಗಳು ದಾಖಲಾಗಿವೆ. ಎಸ್, ಪಾಯಿಂಟ್ ಬಂತು ನೋಡಿ. ಈ ಮೂಲಕ ಕಾಂಗ್ರೆಸ್ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ನಾಯಕರು ಪ್ಲಾನ್ಗಳನ್ನ ಮಾಡ್ತಿದ್ದಾರೆ. ಆದಾಯ ತೆರಿಗೆ ಇಲಾಖೆ ದಾಳಿ, ನಿರ್ದೇಶನಾಲಯದ ದಾಳಿ, ಡಿಕೆಶಿ ಬಂಧನ, ಸಿಬಿಐ ದಾಳಿ, ಅನೇಕ ಕೇಸ್ಗಳಿವೆ. ಸೊ ಡಿಕೆಶಿ ಹಣಿಯಬೇಕೆಂಬ ಉದ್ದೇಶ ಬಿಜೆಪಿ ನಾಯಕರದ್ದು. ಸಿಎಂ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ಗಳನ್ನ ನಡೆಸ್ತಾ ಇದೆ. ಎಸ್, ಏನು ಪಾಯಿಂಟ್ಗಳು, ಡಿಕೆಶಿನೇ ಸಿಎಂ ಆಗ್ಲಿ ಅನ್ನೋ ಹೇಳಿಕೆಯಿಂದ, ಆ ಸ್ಟೇಟ್ಮೆಂಟ್ ನಿಂದ ಹಿಂದೆ ಇರುವಂತಹ ಉದ್ದೇಶ ಆದ್ರೂ ಏನು ಬಿಜೆಪಿ ನಾಯಕರದ್ದು ಅನ್ನೋದನ್ನ ನೋಡ್ತಾ ಹೋಗೋಣ. ಯಾಕಂದ್ರೆ ಇಡೀ ರಾಜ್ಯದ ಜನರಿಗೆ ಗೊತ್ತು, ಡಿಕೆಶಿ ಮೇಲೆ ಈಗಾಗಲೇ ಸಾಕಷ್ಟು ಕೇಸ್ಗಳು ಕೂಡ ದಾಖಲಾಗಿವೆ. ಸೊ ಜೈಲ್ಗೂ ಕೂಡ ಹೋಗಿ ಬಂದಿದ್ದಾರೆ. ಸೊ ಕಂಪೇರ್ ಟು ಸಿದ್ದರಾಮಯ್ಯ, ಡಿಕೆಶಿ ಅಂದ್ರೆ ಜನರಿಗೆ ಅಷ್ಟಕ್ಕಷ್ಟೇ, ಸಿದ್ದರಾಮಯ್ಯನವರೇ ಜನರು ಕೂಡ ಹೆಚ್ಚಾಗಿ ಪ್ರೀತಿಸ್ತಾರೆ. ಸೊ ಬಟ್ ಈಗ ಬಿಜೆಪಿ ನಾಯಕರು ಡಿಕೆಶಿ ಸಿಎಂ ಆಗ್ಲಿ ಅಂತ ಹೇಳ್ತಾ ಇರುವ ಹಿಂದೆ ಸಾಕಷ್ಟು ಕಸರತ್ತುಗಳೇ ಇದೆ, ಸಾಕಷ್ಟು ರಣತಂತ್ರಗಳನ್ನೇ ರೂಪಿಸ್ತಿದ್ದಾರೆ ಅಂತಾನೆ ಹೇಳಬಹುದು. ಸೊ ಹಾಗಿದ್ರೆ ಡಿಕೆಶಿ ಸಿಎಂ ಆಗ್ಲಿ ಅಂತ ಬಿಜೆಪಿ ನಾಯಕರು ಹೇಳ್ತಾ ಇರೋದು ಯಾಕೆ? ಡಿಕೆಶಿಗೆ ಇಷ್ಟೆಲ್ಲ ಕಷ್ಟ ಕೋಟಲೆಗಳನ್ನ ಕೊಟ್ಟ ಬಿಜೆಪಿ ಈಗ ಅವರ ಬಗ್ಗೆ ಮರುಕ, ಅನುಕಂಪ, ಕರುಣೆ ತೋರಿಸ್ತಾ ಇರೋದಾದ್ರೂ ಯಾಕೆ ಅನ್ನೋದನ್ನ ನಾನು ನಿಮಗೆ ಪಾಯಿಂಟ್ ವೈಸ್ ತಿಳಿಸ್ತಾ ಹೋಗ್ತೀನಿ. ಅದಕ್ಕೆ ಪ್ರಮುಖವಾಗಿ 4 ಕಾರಣಗಳಿವೆ. ಎಸ್, ಹಾಗಾದ್ರೆ ಆ ಕಾರಣಗಳು ಯಾವ್ಯಾವು ಅನ್ನೋದನ್ನ ನೋಡ್ತಾ ಹೋಗೋಣ. ನಂಬರ್ 1, ಡಿಕೆ ಶಿವಕುಮಾರ್ ಅವರು ಆರಂಭದಲ್ಲೇ ಮುಖ್ಯಮಂತ್ರಿ ಆದ್ರೆ ಅವರನ್ನ ಆದಾಯ ತೆರಿಗೆ ಇಲಾಖೆ ಅಥವಾ ಇಡಿ ಅಥವಾ ಸಿಬಿಐ ಪ್ರಕರಣದಲ್ಲಿ ಸಿಲುಕಿಸಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದು ಬಿಜೆಪಿಗೆ ಕಷ್ಟಕರ ಕೆಲಸವೇನಲ್ಲ. ಚಿಟಿಕೆ ಹೊಡೆದಷ್ಟು ವೇಗದಲ್ಲಿ ಆ ಕೆಲಸವನ್ನ ಬಿಜೆಪಿ ಮಾಡಿಯೇ ತೀರುತ್ತೆ. ಅಕ್ರಮ ಸಂಪತ್ತು ಗಳಿಕೆ ಸಂಬಂಧ ಜನ ವಿಶ್ವಾಸ ಕಳೆದುಕೊಂಡಿರುವ ಡಿಕೆಶಿ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ್ರೆ ಆಗ ಬಿಜೆಪಿ ಪರವೇ ಜನ ಬೆಂಬಲ ಕೂಡ ವ್ಯಕ್ತವಾಗುತ್ತೆ. ಎಸ್, ಎಕ್ಸಾಕ್ಟ್ ಪಾಯಿಂಟ್ಗಳನ್ನ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ. ಸೊ ಯಾಕೆ ಡಿಕೆಶಿ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಆಗಬೇಕು ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ ಅನ್ನೋದ್ರ ಹಿಂದಿನ ರಹಸ್ಯ, ಕುತಂತ್ರ, ರಣತಂತ್ರಗಳು ಏನೇನು, ಬಿಜೆಪಿ ನಾಯಕರ ಪ್ಲಾನ್ಗಳು ಏನೇನು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಎಸ್, ಮೊದಲ ಪಾಯಿಂಟ್ ಇದಾಗಿದ್ರೆ ನಂಬರ್ 2,
ಮುಖ್ಯಮಂತ್ರಿ ಸ್ಥಾನದಲ್ಲಿರುವ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಅಥವಾ ಅಕ್ರಮದ ಆರೋಪದಿಂದ ಕೆಳಗಿಳಿದ್ರೆ ಆಗ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಬಾಳಿಕೆ ಕಡಿಮೆ, ಕಾಂಗ್ರೆಸ್ ಸರ್ಕಾರ ಸುಲಭದಲ್ಲಿ ಪತನವಾಗಬಹುದು ಅನ್ನೋದು ಬಿಜೆಪಿ ನಾಯಕರ ಸ್ಕೆಚ್. ಇನ್ನು ಮತ್ತೊಂದು ಬಿಗ್ ಪಾಯಿಂಟ್ ಏನಪ್ಪಾ ಅಂದ್ರೆ, ಬಿಜೆಪಿ ಭ್ರಷ್ಟಾಚಾರವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ನ ಮುಖ್ಯಮಂತ್ರಿಯೊಬ್ಬರು ಭ್ರಷ್ಟಾಚಾರದ ಕಾರಣದಿಂದಲೇ ಅಧಿಕಾರವನ್ನ ಕಳೆದುಕೊಂಡ್ರು ಅನ್ನೋ ಕಾಂಗ್ರೆಸ್ಗೆ ಮುತ್ತಿಕೊಳ್ಳುವ ಕಳಂಕ ಬಿಜೆಪಿಗೆ ದೊಡ್ಡ ಚುನಾವಣಾ ಲಾಭವಾಗಿ ಕಾಂಗ್ರೆಸ್ ಮೇಲಿನ ಜನ ವಿಶ್ವಾಸವನ್ನ ದೊಡ್ಡ ಪ್ರಮಾಣದಲ್ಲಿ ಕುಗ್ಗಿಸಬಹುದು ಅನ್ನೋದು ಭವಿಷ್ಯದಲ್ಲಿ ಅದೇ ಬಿಜೆಪಿಗೆ ಚುನಾವಣಾ ಅಸ್ತ್ರ ಕೂಡ ಆಗತ್ತೆ. ಎಸ್, ಈ ಪಾಯಿಂಟ್ಗಳು ಮೇಜರ್ ಆಗಿ ಈಗ ಕೇಳಿ ಬರ್ತಾ ಇರುವಂತದ್ದು. ಯಾಕೆ ಬಿಜೆಪಿ ನಾಯಕರು ಡಿಕೆಶಿನೇ ಸಿಎಂ ಆಗ್ಲಿ ಅಂತ ಹೇಳ್ತಿದ್ದಾರೆ ಅನ್ನೋ ಹಿಂದಿನ ಹುನ್ನಾರದ ಪಾಯಿಂಟ್ಗಳಿವು. ಎಸ್, ಈ ಸಂಬಂಧ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿವ್ಯಶ್ರೀ. ಇಲ್ಲಿ ಕಳೆದ 3 ದಿನಗಳಿಂದ ಕರುನಾಡಿನ ಕಿಂಗ್ ಯಾರಾಗ್ತಾರೆ ಅನ್ನೋ ಕಸರತ್ತು ನಡೀತಾನೆ ಇದೆ. ಸದ್ಯಕ್ಕೆ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಇವತ್ತು ಸಂಜೆ ವೇಳೆಗೆ ಸಿಗುವ ಸಾಧ್ಯತೆ ಕೂಡ ಇದೆ. ಇನ್ನೊಂದು ಕಡೆ ಬಹುತೇಕ ಜನರು ಕೂಡ ಹೇಳ್ತಾ ಇರೋದಿಷ್ಟೇ, ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ. ಹಾಗೆ ಕಾಂಗ್ರೆಸ್ ಶಾಸಕರು ಬಹುತೇಕರು ಹೇಳ್ತಾ ಇರೋದು ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ. ಬಟ್ ಈಗ ಬರ್ತಾ ಇರುವಂತಹ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಬಹುತೇಕ ಬಿಜೆಪಿ ಶಾಸಕರು ಡಿಕೆಶಿ ಸಿಎಂ ಆಗ್ಲಿ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ನಾವು ಮೇಜರ್ ಆಗಿ ಗಮನಿಸಬೇಕು, ಬಿಜೆಪಿ ನಾಯಕರ ಈ ಸ್ಟೇಟ್ಮೆಂಟ್ ನ ಹಿಂದಿನ ಕಸರತ್ತೇನು, ರಣತಂತ್ರ ಏನು, ಕುತಂತ್ರಗಳು ಏನೇನು ಅನ್ನೋದು ಇಲ್ಲಿ ನಾವು ಇಂಪಾರ್ಟೆಂಟ್ ಆಗಿ ಚರ್ಚೆ ಮಾಡಬೇಕು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್. ಹೌದು ಮಧು, ಇಷ್ಟು ತನಕ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರಿ, ಒಂದಷ್ಟು ಪಾಯಿಂಟ್ಸ್ ನ ನೀವು ಜನತೆಯ ಮುಂದಿಡುವಂತಹ ಪ್ರಯತ್ನ ಮಾಡ್ತಾ ಇದ್ರಿ. ಅಬ್ಸಲ್ಯೂಟ್ಲಿ ರೈಟ್, ಅದೇ ನಡೀತಾ ಇರೋದು. ಎಷ್ಟು ದಿವಸ ಸುಮ್ಮನೆ ಇದ್ದಂತಹ ಬಿಜೆಪಿ ಇವಾಗ ತನ್ನ ಸ್ಟ್ಯಾಂಡ್ ಅನ್ನ ಕ್ಲಿಯರ್ ಮಾಡ್ತಾ ಇದೆ. ಸಿದ್ದರಾಮಯ್ಯ ಹಾಗೂ ಡಿ.ಕೆ. ಶಿವಕುಮಾರ್ ಅಲ್ಲಿ ಯಾರು ಮುಖ್ಯಮಂತ್ರಿ ಗಾದಿಗೆ ನಮ್ಮ ಒಮ್ಮತ ಇದೆ ಅನ್ನುವಂತ ಹೆಸರಲ್ಲಿ ಬಿಜೆಪಿ ಸ್ಟ್ಯಾಂಡ್ ಈಸ್ ಡಿ.ಕೆ. ಶಿವಕುಮಾರ್. ಯಾಕೆ ಡಿ.ಕೆ. ಶಿವಕುಮಾರ್? ಪ್ರಮುಖವಾಗಿ ಕೆಲವೊಂದು ಅಂಶಗಳನ್ನ ನಾವು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಒಂದು ಪಕ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಗಾದಿಯನ್ನ ಅಲಂಕರಿಸಿದ್ದೇ ಆದಲ್ಲಿ ಈಗಾಗಲೇ ಇರುವಂತಹ ಕೇಸ್ಗಳ ಪ್ರೋಸೆಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಇಡಿ ಇರ್ಬೋದು, ಐಟಿ ಇರ್ಬೋದು, ಸಿಬಿಐ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ಗೆ ಒಂದು ಪಕ್ಷ ಕೇಸ್ಗಳ ವಿಚಾರವಾಗಿ ತನಿಖೆಗಳು ಮುಂದುವರಿತಾ ಹೋದಲ್ಲಿ ಡೆಫಿನೆಟ್ಲಿ ಅದು ಕಾಂಗ್ರೆಸ್ಗೆ ಹಿನ್ನಡೆ, ಡಿ.ಕೆ. ಶಿವಕುಮಾರ್ಗೆ ಹಿನ್ನಡೆ. ಇನ್ನು ಎರಡನೇ ಪಾಯಿಂಟ್ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಒಬ್ಬ ವ್ಯಕ್ತಿಗೆ ಈ ರೀತಿಯ ಐಟಿ ಇರ್ಬೋದು, ಇಡಿ ಇರ್ಬೋದು ಅಥವಾ ಸಿಬಿಐ ಆರೋಪಗಳು ಅಂತ ಏನಿದ್ದಾವೆ, ಈ ರೀತಿಯ ತನಿಖೆಗಳು ಆಗುತ್ತೆ. ಮುಂದಿನ ಎಲೆಕ್ಷನ್ಗಳಿದ್ದಾವೆ, ಆ ಎಲೆಕ್ಷನ್ಗೆ ಮುಖ್ಯಮಂತ್ರಿಯೊಬ್ಬರು ಈ ರೀತಿಯ ಆರೋಪಗಳನ್ನ, ತನಿಖೆಗಳನ್ನ ಎದುರಿಸ್ತಿದ್ದಾರೆ ಅನ್ನೋದೇ ಬಹುಮುಖ್ಯ ಕಾರಣವಾಗುತ್ತೆ. ಥರ್ಡ್ ಪಾಯಿಂಟ್ ನೋಡೋಣ. ಬಿಜೆಪಿ ಭ್ರಷ್ಟಾಚಾರವನ್ನೇ ಪ್ರಮುಖ ಅಸ್ತ್ರವಾಗಿಸಿಕೊಂಡೇ ಡಿ.ಕೆ. ಶಿವಕುಮಾರ್ ಹೆಸರನ್ನ ಪ್ರಸ್ತಾಪ ಮಾಡ್ತಾ ಇದೆ. ಇಲ್ಲಿ ಇದೇ ಅಸ್ತ್ರವನ್ನ ಕಾಂಗ್ರೆಸ್ ಕೂಡ ಪ್ರಯೋಗ ಮಾಡಿತು, ಭ್ರಷ್ಟಾಚಾರ ಇರುವಂತಹ ಬಿಜೆಪಿಯನ್ನ ಹೊಡೆದೋಡಿಸಿ ಅಂತ. ಅದೇ ಅಸ್ತ್ರವನ್ನ ಈಗ ಬಿಜೆಪಿ ಪ್ರಯೋಗ ಮಾಡೋದಕ್ಕೆ ಎಲ್ಲಾ ಸಿದ್ಧತೆಯನ್ನ ನಡೆಸ್ತಾ ಇದೆ. ಮುಂಬರುವಂತಹ ಲೋಕಸಭಾ ಎಲೆಕ್ಷನ್ಗೆ ಈ ಅಸ್ತ್ರ ಪ್ರಮುಖವಾಗಿ ಕಾರಣ ಆಗಬಹುದು. ಆರಂಭದಲ್ಲಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಸಿದ್ದರಾಮಯ್ಯ ಬಳಗ ಅಂತೇನಿದೆ, ಆ ಬಳಗದ ಕೋಪತಾಪಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಒಳಗಾಗಬಹುದು. ಈ ಒಂದು ಪ್ರಮುಖ ಅಂಶವನ್ನ ಕೂಡ ಗಮನದಲ್ಲಿಟ್ಟುಕೊಂಡೇ ಡಿ.ಕೆ. ಶಿವಕುಮಾರ್ ಅವರೇ ಮುಂದಿನ ಮುಖ್ಯಮಂತ್ರಿ ಆದ್ರೆ ಬಹಳ ಒಳ್ಳೇದು ಅನ್ನುವಂತಹ ತನ್ನ ಇಚ್ಛೆಯನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಅಫ್ಕೋರ್ಸ್ ತಂತ್ರ, ರಣತಂತ್ರ ಅನ್ನೋದು ಸಹಜವಾಗಿ ಬಿಜೆಪಿಯಲ್ಲಿ ಇದ್ದೇ ಇರುತ್ತೆ. ಅಂತಹದ್ದೇ ತಂತ್ರವನ್ನ ಆಧರಿಸಿ ಬಿಜೆಪಿ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಒಳ್ಳೆಯದು ಅನ್ನುವಂತಹ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದೆ. ಮುಂದಿನ ಲೋಕಸಭಾ ಚುನಾವಣೆಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅನ್ನ ಕಟ್ಟಿ ಹಾಕಬೇಕು ಹೇಗೆ? ಆ ಪ್ರಶ್ನೆಗೆ ಬಿಜೆಪಿ ಕಂಡುಕೊಂಡಿರುವ ಉತ್ತರವೇ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯನವರು ಒಂದು ಪಕ್ಷ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಆದ್ರೆ ಗ್ಯಾರಂಟಿಗಳ ಕಾರ್ಡ್ಗಳ ಮೂಲಕ ಜನರನ್ನ ತಲುಪಿದ್ರೆ ಒಳ್ಳೆ ಮುಖ್ಯಮಂತ್ರಿ, ಸಿದ್ದರಾಮಯ್ಯನವರಿದ್ರೆ ಒಳ್ಳೇದು. ಕಾಂಗ್ರೆಸ್ ಒಳ್ಳೆ ಪಕ್ಷ, ಕಾಂಗ್ರೆಸ್ ಪಕ್ಷ ಇದ್ರೆ ನಾವು ಸುಭಿಕ್ಷವಾದಂತಹ ಜೀವನವನ್ನ ನಡೆಸಬಹುದು ಅನ್ನುವಂಥ ನಿರ್ಧಾರಕ್ಕೆ ಜನ ಬರಬಹುದು. ಆ ಅಲೆ ಬರಬಾರದು ಅಂತ ಹೇಳಿದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕು ಅನ್ನುವಂತಹ ಅಭಿಪ್ರಾಯವನ್ನ ಬಿಜೆಪಿ ವ್ಯಕ್ತಪಡಿಸ್ತಾ ಇದೆ. ಲೋಕಸಭಾ ಚುನಾವಣೆವರೆಗೂ ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಮುಂದುವರೆದದ್ದೇ ಆದಲ್ಲಿ ಆಗುವಂತಹ ಪಾಸಿಟಿವ್ ಬೆಳವಣಿಗೆಗಳು ಬಿಜೆಪಿಗೆ ಅಫ್ಕೋರ್ಸ್ ನೆಗೆಟಿವ್ ಆಗತ್ತೆ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಮತ್ತು
ಎಸ್ ದಿವ್ಯಶ್ರೀ, ಮತ್ತೊಂದು ಕಡೆ ನಾವು ಕಂಪೇರ್ ಟು ಡಿಕೆಶಿ ಸಿದ್ದರಾಮಯ್ಯನವರಿಗೆ ಜನರ ಪ್ರೀತಿ ಬೆಂಬಲ ಹೆಚ್ಚಾಗಿಯೇ ಇದೆ ತುಸು ಅಂತಾನೆ ಹೇಳಬಹುದು. ಅಂಡ್ ಈಗ ಶಾಸಕರ ಅಭಿಪ್ರಾಯದಂತೆ, ಜನರ ಅಭಿಪ್ರಾಯದಂತೆ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗ್ತಾರಾ ಇಲ್ವಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಸೊ ಇವತ್ತು ದೆಹಲಿ ಅಂಗಳಕ್ಕೆ ತಲುಪ್ತಾ ಇದ್ದಾರೆ ಡಿಕೆಶಿ ಅಂಡ್ ನಿನ್ನೆಯಿಂದ ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ. ಸೊ ಇವತ್ತು ಹೈಕಮಾಂಡ್ ನಾಯಕರು ಯಾವ ತೀರ್ಮಾನವನ್ನ ತೆಗೆದುಕೊಳ್ತಾರೆ? ಸೊ ನಿನ್ನೆಯಿಂದ ಹೇಳ್ತಾ ಇರೋದ್ರ ರೀತಿ ನೋಡಿದ್ರೆ ಸೊ ಹೈಕಮಾಂಡ್ ನಾಯಕರ ಮನಸ್ಸಲ್ಲೂ ಕೂಡ ಸಿದ್ದರಾಮಯ್ಯನವರ ಹೆಸರೇ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಅಧಿಕೃತವಾಗಿ ಘೋಷಣೆ ಮಾಡೋದು ಒಂದೇ ಬಾಕಿನಾ ಅಂತ? ಡೆಫಿನೆಟ್ಲಿ ಇದನ್ನ ಪಕ್ಷ ಅಂತ ನೋಡೋದಕ್ಕಿಂತ ಹೆಚ್ಚಾಗಿ ಎಐಸಿಸಿಯ ಬಹುದೊಡ್ಡ ಜವಾಬ್ದಾರಿ ಇರುವಂತಹ ಗೊಂದಲಗಳನ್ನ ಪರಿಹರಿಸಬೇಕು. ಆ ದೊಡ್ಡ ಜವಾಬ್ದಾರಿ ಇರೋದ್ರಿಂದಾಗಿ ಈಗಾಗಲೇ ಕಾಂಗ್ರೆಸ್ ಕೂಡ ಮಾತು ಕೊಟ್ಟಿದೆ, ಮೇ 18ಕ್ಕೆ ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮ ಅಂತ ಹೇಳಿ ಅದನ್ನ ಉಳಿಸ್ಕೊಳ್ಬೇಕಾಗಿದೆ. ಗ್ಯಾರಂಟಿ ಕಾರ್ಡ್ ಅಂತ ಹೇಳಿದೆ, ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿದೆ. ಪಕ್ಷದಲ್ಲಿ ಯಾವುದೇ ರೀತಿಯ ಗೊಂದಲಗಳಿಲ್ಲ, ಏಕತೆ ಅನ್ನುವಂತಹ ಮಂತ್ರವನ್ನ ಜಪಿಸ್ತಾ ಇದೆ, ಆ ಮಾತನ್ನ ಉಳಿಸ್ಕೊಳ್ಬೇಕಾಗಿದೆ ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಅವರು ಶಿಮ್ಲಾದಲ್ಲಿದ್ದಾರೆ. ಅವ್ರು ಬರ್ತಿದ್ದಂಗೆನೆ ಸಿದ್ದರಾಮಯ್ಯನವ್ರ ಜೊತೆ 1-to-1 ಮೀಟಿಂಗ್ ನಡೆಸ್ತಾರೆ, ಡಿ.ಕೆ. ಶಿವಕುಮಾರ್ ಜೊತೆ 1-to-1 ಮೀಟಿಂಗ್ ನಡೆಸ್ತಾರೆ, ರಾಹುಲ್ ಗಾಂಧಿ ಅವರು ಇರ್ತಾರೆ, ಸೋನಿಯಾ ಗಾಂಧಿ ಇರ್ತಾರೆ, ಮಲ್ಲಿಕಾರ್ಜುನ ಖರ್ಗೆ ಅವರು ಇರ್ತಾರೆ, ಜೊತೆಗೆ ಸಿದ್ದರಾಮಯ್ಯನವರು, ಡಿ.ಕೆ. ಶಿವಕುಮಾರ್ ಅವರು ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮಾತುಕತೆಯನ್ನು ನಡೆಸ್ತಾರೆ. ಒಂದ್ ಪಕ್ಷ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಪ್ಲಸ್ ಅಂಡ್ ಮೈನಸ್ ಏನು ಡಿಸ್ಕಸ್ ಮಾಡ್ತಾರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ್ರೆ ಪ್ಲಸ್ ಅಂಡ್ ಮೈನಸ್ ಡಿಸ್ಕಸ್ ಮಾಡ್ತಾರೆ. ಒಮ್ಮತದ ನಿರ್ಧಾರ ಅನ್ನೋದು ಬರ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಂತೂ ಡೆಫಿನೆಟ್ಲಿ ನಡೆಯುತ್ತೆ. ಸಿದ್ದರಾಮಯ್ಯನವರು ಮಾಸ್ ಲೀಡರ್ ಅಂತ ಕರೆಸ್ಕೊಂಡಿದ್ದಾರೆ, ಜನರ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವರು ಉಳ್ಕೊಂಡಿದ್ದಾರೆ ಮತ್ತು ಜನರಿಗೆ ಹತ್ತಿರವಾಗಿದ್ದಾರೆ. ಡಿ.ಕೆ. ಶಿವಕುಮಾರ್ ಸಂಘಟನಾ ಚತುರ. ಸೊ ಆ ನಿಟ್ಟಿನಲ್ಲಿ ಅವರ ಜವಾಬ್ದಾರಿಯನ್ನ ಹೆಚ್ಚು ಮಾಡಿಕೊಂಡು ಡಿ.ಸಿ.ಎಂ ಪಟ್ಟಕ್ಕೆ ಅವರನ್ನ ಮನವೊಲಿಸಿ ಪ್ರಮುಖ ಖಾತೆಗಳನ್ನ ಡಿ.ಕೆ. ಶಿವಕುಮಾರ್ ಅವರಿಗೆ ಕೊಟ್ಟು ಮನವೊಲಿಸುವಂತಹ ಸಾಧ್ಯತೆ ಇಲ್ಲ ಅಂತ ಹೇಳೋ ಹಾಗಿಲ್ಲ. ಆ ಪ್ರಯತ್ನಗಳು ಕೂಡ ನಡೀತಾ ಇರ್ತವೆ. ಅಲ್ಟಿಮೇಟ್ಲಿ ಸಂಜೆ ಒಳಗಂತೂ ಕಂಪ್ಲೀಟ್ ತೀರ್ಮಾನ ಅನ್ನೋದು ಹೊರಗೆ ಬರಬಹುದು. ಮೊದಲು ಎಸ್ ಥ್ಯಾಂಕ್ ಯು ದಿವ್ಯಶ್ರೀ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಸೊ ಒಟ್ಟಾರೆಯಾಗಿ ಈಗ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಬಿಜೆಪಿ ನಾಯಕರ ಈ ಸ್ಟೇಟ್ಮೆಂಟ್ನ ಹಿಂದಿನ ರಹಸ್ಯ ಏನು, ಡಿಕೆಶಿನೇ ಸಿಎಂ ಆಗಲಿ ಅನ್ನೋ ಸ್ಟೇಟ್ಮೆಂಟ್ನ ಹಿಂದಿನ ಕಸರತ್ತು, ಪ್ಲಾನ್ಗಳು, ರಣತಂತ್ರಗಳು ಏನೇನು ಅನ್ನೋದನ್ನು ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ನೋಡೋಣ, ಸೊ ಬಿಜೆಪಿ ನಾಯಕರ ಆಸೆಯಂತೆ ಡಿಕೆಶಿ ಆಗ್ತಾರಾ ಅಥವಾ ರಾಜ್ಯದ ಜನರ ಆಸೆಯಂತೆ ಸಿದ್ದರಾಮಯ್ಯನವರು ಕರ್ನಾಟಕದ ಕಿಂಗ್ ಆಗ್ತಾರಾ ಅನ್ನೋದಕ್ಕೆ ಉತ್ತರ ಇನ್ನೇನು ಜಾಸ್ತಿ ಸಮಯ ಏನು ಬೇಕಾಗಿಲ್ಲ. ಸಂಜೆ ಅಷ್ಟರಲ್ಲಿ ಈ ಬಹುದೊಡ್ಡ ಪ್ರಶ್ನೆಗೆ ಉತ್ತರ ಸಿಗಲಿದೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.